ಪ್ರಿಯಾಂಕಾ ಖರ್ಗೆ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಅವರಿಗೆ ಯಾರ ಪ್ರೇರಣೆ, ಕಮ್ಯುನಿಸ್ಟ್ ಬ್ಯಾಕ್ಗ್ರೌಂಡ್ ಇರೋಂಥ ಏನು ಮುಸಲ್ಮಾನನ ಓಲೈಸೋಕ್ಕೋಸ್ಕರ, ವೋಟು ಬ್ಯಾಂಕ್ ಓಲೈಸೋಕ್ಕೋಸ್ಕರ ದೇಶ ವಿರುದ್ಧ ಚಟುವಟಿಕೆಗೆ ಅವರು ಒಬ್ಬರು ಪಾಲ್ಗೊಂಡವ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ RSSನ ಬ್ಯಾನ್ ಮಾಡೋದು ಇವ್ರ ಕನ್ಸು ಮಾಡಬಾರ್ದು. ಯಾಕೆಂದರೆ ದೇಶ ಉಳಿಬೇಕು, ಹಿಂದುತ್ವ ಉಳಿಬೇಕು ಅಂದರೆ RSS ಬೇಕು. ಹಾಗಾಗಿ ಕನಸು ಕಾಣ್ತಿರ್ಬೋದು, ಪ್ರಿಯಾಂಕಾ ಖರ್ಗೆ ಕನಸು ಕಾಣ್ತಿರ್ಬೋದು. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಅವರ ನಮ್ಮ ನಾಯಕರೆಲ್ಲ ಹೇಳಿದರು, ಕೆಲವರೆಲ್ಲ ಈ ನಮ್ಮ RSS ಗೀತೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸ್ ಎಲ್ಲ RSSಗೆ ಮನಸೋತು RSS ಗೀತೆನ ಹೇಳ್ತಾ ಇದ್ದಾರೆ. ಅವರು ಅದನ್ನು ಮನವರಿಕೆ ಮಾಡಿಕೊಂಡು ಆ ಮಾತನ್ನ ವಾಪಸ್ ತಗೋಬೇಕು. ಪ್ರಿಯಾಂಕಾ ಖರ್ಗೆ ಅವರು ದಯಮಾಡಿ ಹಿಂದುತ್ವವಾದಿಯಾಗಿ ಹಿಂದುತ್ವದಲ್ಲೇ ಇರಬೇಕು. ಯಾಕೆಂದರೆ ಬೌದ್ಧ ಧರ್ಮಕ್ಕೆ ಅವರು ಮತಾಂತರಗೊಂಡರು. ಪ್ರಿಯಾಂಕಾ ಖರ್ಗೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಇಲ್ಲದ ಸಲ್ಲದ ಆರೋಪಗಳು, ಸರ್ಕಾರಗಳ ಮೇಲೆ ಒತ್ತಡ ಹಾಕೋದು, RSS ಬ್ಯಾನ್ ಮಾಡಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ಥರ ನಡ್ಕೊತಾ ಇದ್ದಾರೆ. ಅದೆಲ್ಲ ಒಂದು ಕಡೆ RSS ನೋಂದಣಿನೇ ಆಗಿಲ್ಲ. ನಮ್ಮದು ಭಾರತ ಹಿಂದೂ ರಾಷ್ಟ್ರ, ಎಲ್ಲರ ನೋಂದಣಿ ಮಾಡಿದ್ವಾ? ಇಲ್ವಲ್ಲ. ಹಾಗೆ RSS ಹಿಂದುತ್ವವಾದ ದೇಶಕ್ಕೋಸ್ಕರ, RSS ಹಿಂದೂ ರಾಷ್ಟ್ರ ಉಳಿಸೋಕ್ಕೋಸ್ಕರ RSS ಅದು ನೋಂದಣಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಗೋ ರಾಷ್ಟ್ರದಲ್ಲೇನೇ ಆಗ್ತಿಲ್ವಲ್ಲ ನಿಮ್ಮ RSS ಬಿಲ್ಡಿಂಗ್ ಮೇಲೆ ಅಂತ ಒಂದು ಆಪಾದನೆ ಇದೆ. ಅದು ಸಮಯ ಬಂದಾಗ ಹಿರಿಯರು ಸುಳ್ಳು ಹೇಳೋದು, ಇಲ್ಲದ ಸಲ್ಲದ ಆರೋಪಗಳು ಮಾಡೋದು, ಅದು ಕಾಂಗ್ರೆಸ್ನ ಪ್ರವೃತ್ತಿ ಮಾಡ್ತಾ ಇದೆ. ನಿನ್ನೆ ಡಿನ್ನರ್ ಪಾರ್ಟಿ ನಡೆದಿದೆ ಸರ್ CM ಮನೆಯಲ್ಲಿ ZPTP ಬಗ್ಗೆ ಒಂದಷ್ಟು ಆಲ್ರೆಡಿ ಅಭ್ಯರ್ಥಿಗಳು ನಮ್ಮವರೆಲ್ಲ ಫೈನಲ್ ಮಾಡ್ಕೊಂಡು ನಾವು ಎಲೆಕ್ಷನ್ಗೆ ರೆಡಿ ಇದ್ದೀವಿ. ಗ್ರಾಮ ಪಂಚಾಯತಿಯಿಂದ PPZP ಆಟಾಡೋಕ್ಕೆ ನಾವು NDA ಸಹಭಾಗಿತ್ವದಲ್ಲಿ ನಾವು ರೆಡಿ. ನಿನ್ನೆ ಕೂಡ ತುಮುಲ್ ನಿರ್ದೇಶಕರ ಸ್ಥಾನದಲ್ಲಿ ಇಬ್ಬರು ಹೈಕೋರ್ಟ್ ಮೆಟ್ಟಿಲಲ್ಲಿ ಬೇಸಾಗಿಸಿದ್ದಾರೆ. ಸೊ ಮತ್ತೊಮ್ಮೆ ರೀಕೌಂಟಿಂಗ್ ಆಗಬೇಕು ಅಂತ ಸಿಕ್ಕಿದೆ. ಲೆಜಿಸ್ಲೇಚರ್ ಪದ್ಧತಿ ಯಾವುದು ಸಾಧ್ಯತೆ ಕಾಣ್ತಿಲ್ಲ. ಕಾನೂನು ಯಾರು ದೊಡ್ಡಲ್ಲ, ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಗುಬ್ಬಿಗೂ ಆಗ್ಬೋದು. ಗುಬ್ಬಿಗೂ ಕೋರ್ಟಲ್ಲಿ ನಡೀತಾ ಇದೆ. ಗುಬ್ಬಿಗೂ ಆದರೆ ಏನು ಆಶ್ಚರ್ಯ ಪಡಬೇಕು.